ಇನ್ನು ಕಾಲವೇ ಉತ್ತರ ಕೊಡುತ್ತೆ, ಸತ್ಯ ಗೆಲ್ಲುತ್ತೆ ಅಂತ ವಿಚಾರಣೆ ಎದುರಿಸಿದ ಬಳಿಕ ಪಬ್ಲಿಕ್ ಟಿವಿ ಜೊತೆಗೆ ವಚನಾನಂದ ಶ್ರೀಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪೊಲೀಸರು ತಮ್ಮ ಕರ್ತವ್ಯ ಮಾಡಲಿ, ನ್ಯಾಯಕ್ಕೆ ಎಲ್ಲರೂ ತಲೆಬಾಗಲೇಬೇಕು, ಕಾನೂನಿನ ಮುಂದೆ ಎಲ್ಲರೂ ಕೂಡ ಸಮಾನರೇ, ಪಾರದರ್ಶಕ ತನಿಖೆ ಆಗತ್ತೆ, ನಾವು ಸಂಪೂರ್ಣವಾಗಿ ಸಹಕಾರವನ್ನು ಕೊಡ್ತೇವೆ, ದೂರಿನ ವಿಚಾರಕ್ಕೆ ನಾನು ಮಾತಾಡಲ್ಲ ಅಂತ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ವಚನಾನಂದ ಶ್ರೀಗಳು. ವಚನಾನಂದ ಸ್ವಾಮೀಜಿಗಳು ಕೂಡ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸ್ವಾಮೀಜಿ ಹೇಳಿ, ಇವತ್ತು ಪೋಕ್ಸೋ ಕೇಸು ನೀವು ಎನ್ಕ್ವೈರಿಗೆ ಬಂದಿದ್ದೀರಿ, ಮೆಡಿಕಲ್ ಟೆಸ್ಟ್ ಆಗ್ತಾ ಇದೆ. ಖಂಡಿತ ಇದು ಒಳ್ಳೆಯದು. ಪ್ರತಿಯೊಬ್ಬರೂ ನ್ಯಾಯಕ್ಕೆ ತಲೆಬಾಗಬೇಕು. ಸನ್ಯಾಸಿಗೂ ಒಂದೇ, ಸಾಮಾನ್ಯಗೂ ಒಂದೇ, ಶ್ರೇಷ್ಠ ವ್ಯಕ್ತಿಗೂ ಒಂದೇ. ನ್ಯಾಯಕ್ಕೆ ಎಲ್ಲರೂ ತಲೆಬಾಗಬೇಕು. ನಾವು ಸತ್ಯ ಶುದ್ಧವಿದ್ದಾಗ ನಾವೇಕೆ ಅಂಜಬೇಕು? ಹಾಗಾಗಿ ಅವರ ಪಾರದರ್ಶಕತ್ವ ಏನು ತನಿಖೆ ಇದೆ ಅದಕ್ಕೆ ನಾವು ಸಂಪೂರ್ಣ ಸಹಕಾರ ಕೊಡ್ತೇವೆ. ನಾವು ಗಟ್ಟಿಯಾಗಿದ್ದೇವೆ. ಸತ್ಯಂ ಶಿವಂ ಸುಂದರಂ. ಸ್ವಾಮೀಜಿ, ವಿದ್ಯಾರ್ಥಿಗಳನ್ನ ನೀವು ಮಸಾಜಿಗೆ ಬಳಸ್ಕೊಂತಿದ್ರು ಅನ್ನುವಂಥ ಆರೋಪ ಕೂಡ ಗಂಭೀರವಾಗಿ ಕೇಳಿ ಬರ್ತಾ ಇದೆ. ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ಎಲ್ಲರಿಗೂ ಶರಣು. ಇವಾಗ ಮುಂದಿನ ನಡೆ ವಿಚಾರಣೆ ಎದುರಿಸಿದ ಬಳಿಕ ಸಹಜವಾಗಿ ಹೆಚ್ಚೇನು ಮಾತಾಡೋದಕ್ಕೆ ಇಷ್ಟಪಡಲ್ಲ, ಯಾಕಂದರೆ ತನಿಖೆಯ ಸಂದರ್ಭ ಇರುತ್ತೆ. ಸೊ ಶ್ರೀಗಳು ಕೂಡ ಅದನ್ನೇ ಹೇಳಿದ್ರು, ಕಾಲ ಉತ್ತರ ಕೊಡುತ್ತೆ, ನ್ಯಾಯಕ್ಕೆ ಎಲ್ಲರೂ ತಲೆಬಾಗಬೇಕು ಅನ್ನುವಂತಹ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಈ ಪ್ರಕರಣದ ಭವಿಷ್ಯ ಮುಂದೆ ಹೇಗೆ ಮತ್ತು ತನಿಖೆ ಮುಂದೆ ಹೇಗೆ ಅನ್ನೋದು ಪ್ರಶ್ನೆ.